ವಿದೈನ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನೊಂದು ಯೂಸ್ಫುಲ್ ಆಗಿರೋವಂಥ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಏನಂತಂದರೆ ಇದು ಎಲ್ಲ ಕ್ಯಾಟಗರಿ ಹೆಣ್ಮಕ್ಳಿಗೂ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಯೂಸ್ಫುಲ್ ಆಗುವಂಥ ಒಂದು ವ್ಲಾಗ್. ಅಂದರೆ ನಾನು ಯಾವ ರೀತಿ ಫೇಸ್ ಪ್ಯಾಕ್ಸ್ನ ಮನೆಯಲ್ಲೇ ಮಾಡ್ಕೊತೀನಿ, ಯಾವ ರೀತಿ ಅದನ್ನು ಬಳಸ್ತೀನಿ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ತುಂಬ ಹೊರಗಡೆ ಸುತ್ತಾಡೋರು ಇರ್ತಾರೆ, ಅಂದರೆ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಆಫೀಸ್ ಗೋಯಿಂಗು ಈ ಥರ ಎಲ್ಲ ಹೆಣ್ಮಕ್ಳು ಇರ್ತಾರಲ್ವಾ. ಸೊ ಎಲ್ಲ ಕ್ಯಾಟಗರಿ ಅಂದಮೇಲೆ ಎಲ್ಲರೂ ಸೇರ್ಕೊತಾರೆ. ಸೊ ಅವರಿಗೆಲ್ಲ ಬ್ಯೂಟಿ ಬಗ್ಗೆ ತುಂಬ ಕಾನ್ಷಿಯಸ್ ಇರುತ್ತೆ, ನನ್ನೂ ಸೇರಿ. ಸೊ ಹಾಗಾಗಿ ನಾನು ವಾರದಲ್ಲಿ ಒಂದು 2-3 ಸರಿ ಅಂತೂ ಮನೇಲೇ ಫೇಸ್ ಪ್ಯಾಕ್ಸ್ನೆಲ್ಲ ಮಾಡ್ಕೊತೀನಿ. ಹೊರಗಡೆಯಿಂದ ಇನ್ನೂ ತರೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ನನಗೆ ಈ ಪ್ಯಾಕ್ಡು ಫೇಸ್ ಪ್ಯಾಕ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ನನಗೆ ಫೇಸ್ಗೆ ಅಷ್ಟೊಂದು ಸೂಟಬಲ್ ಅಂತ ಅನಿಸಲ್ಲ. ಯಾಕಂತಂದರೆ ನನಗೆ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಪಿಂಪಲ್ಸು ಸ್ಟಾರ್ಟ್ ಆಗಿಬಿಡುತ್ತೆ. ನನಗೂ ಮುಂಚೆ ತುಂಬ ಪಿಂಪಲ್ಸ್ ಇತ್ತು, ಅದನ್ನು ನಾನು ಇವಾಗ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅಂದರೆ ಯಾವುದೇ ರೀತಿ ಇವಾಗ ಪಿಂಪಲ್ಸ್ ಅಷ್ಟೊಂದು ನನಗೆ ಬರೋದಿಲ್ಲ. ತುಂಬ ಹೀಟ್ ಆದಾಗ 1-2 ಪಿಂಪಲ್ಸ್ ಬರುತ್ತೆ ಅಷ್ಟೇ. ಸೊ ಅದಕ್ಕೆ ನಾನು ಯಾವುದೇ ರೀತಿ ಆಯಿಂಟ್ಮೆಂಟ್ಸು ಆ ಥರ ಎಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ಅದೇ ನ್ಯಾಚುರಲ್ ಆಗಿ ಹೋಗಲಿ ಅಂತ ಬಿಡ್ತೀನಿ. ಮತ್ತು ನಾನು ಮನೇಲಿ ಏನು ಫೇಸ್ ಪ್ಯಾಕ್ಸ್ ಎಲ್ಲ ಯೂಸ್ ಮಾಡ್ತೀನಲ್ಲ, ಸೊ ಅದೇ ಸಾಕು ನನಗೆ. ಇನ್ನು ಯಾವುದೇ ರೀತಿ ಎಕ್ಸ್ಟ್ರಾ ನಾನು ಸ್ಕಿನ್ಗೇನು ಅಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಏನು ಫೇಸ್ ಪ್ಯಾಕ್ಸ್ನೆಲ್ಲ ಯೂಸ್ ಮಾಡ್ತೀನಿ, ಆ್ಯಕ್ಚುಲಾಗಿ ಒಂದು 4 ಥರ ಫೇಸ್ ಪ್ಯಾಕ್ಸ್ನ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ. ಒಂದಾದ್ಮೇಲೆ ಒಂದು, ಯಾವುದು ಆ ಟೈಮಿಗೆ ಯಾವ್ದು ಸೆಟ್ ಆಗುತ್ತೆ ಆ ಥರ ನಾನು ಫೇಸ್ ಪ್ಯಾಕ್ಸ್ನ ಮನೇಲೇ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಅದರಲ್ಲಿ ಒಂದು ಈ ಅಕ್ಕಿ ಹಿಟ್ಟನ್ನ ಕೂಡ ಬಳಸ್ಕೊಂಡು ನಾನು ಫೇಸ್ ಪ್ಯಾಕ್ನ ಯೂಸ್ ಮಾಡ್ಕೊತೀನಿ. ಏನಂತಂದರೆ ಇದಕ್ಕೆ ನಾನು ಏನು ಯೂಸ್ ಮಾಡಿಲ್ಲ. ನಾರ್ಮಲಾಗಿ ನೀವು ಮನೇಲೆಲ್ಲ ರೊಟ್ಟಿ ಮಾಡೋದಕ್ಕೆ ಅಂತ ಬೀಸ್ಕೊಂಡು ಬಂದಿರ್ತೀರಲ್ವ ಅಕ್ಕಿ, ಅದೇ ಹಸಿಟ್ಟನ್ನೇ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ಏನೂ ಕೂಡ ಆ್ಯಡ್ ಮಾಡಿಲ್ಲ. ರಾ ಅಕ್ಕಿ ಹಸಿಟ್ಟು ಇದೊಂದನ್ನೇ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊತೀನಿ. ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾವು ಫೇಸ್ ಪ್ಯಾಕ್ನ ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಏನಂತಂದರೆ ಅಕ್ಕಿ ಹಸಿಟ್ಟು ತೊಗೊಂಡಿದ್ನಲ್ಲ, ಇವಾಗ ಮುಖನ ಒಂದ್ಸತಿ ನೀಟಾಗಿ ವಾಶ್ ಮಾಡ್ಕೊತೀನಿ. ಅಂದರೆ ಸೋಪು ಅಥವಾ ಫೇಸ್ ವಾಶ್ ಎಲ್ಲ ಏನೂ ಹಾಕಿ ಯೂಸ್ ಮಾಡೋದಿಲ್ಲ, ಜಸ್ಟ್ ಹಾಗೆ ವೆಟ್ ಮಾಡ್ಕೊತೀನಿ ಫೇಸ್ನ. ನಾನು ಯಾವುದೇ ರೀತಿ ಕ್ರೀಮು ಅಥವಾ ಏನೂ ಅಪ್ಲೈ ಮಾಡಿಲ್ಲ. ಸೊ ಹಾಗಾಗಿ ನಾನು ಫೇಸ್ ವಾಶ್ ಎಲ್ಲ ಏನೂ ಹಾಕಿ ಫೇಸ್ ವಾಶ್ ಮಾಡ್ತಾ ಇಲ್ಲ. ನೀವೇನಾದರೂ ಈ ಫೌಂಡೇಶನ್ಸು ಅಥವಾ ಮಾಯ್ಶ್ಚರೈಸಿಂಗ್ ಕ್ರೀಮು ಆ ಥರ ಏನಾದರೂ ಹಾಕ್ಕೊಂಡಿದ್ರೆ ನೀವು ಒಂದ್ಸತಿ ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಅಕ್ಕಿ ಹಸಿಟ್ಟು ಏನು ತೊಗೊಂಡಿದ್ನಲ್ಲ, ಕೈಯೆಲ್ಲ ವೆಟ್ ಆಗಿದೆ. ಸೊ ಇದೇ ಥರನೇ ಜಸ್ಟ್ ಡೈರೆಕ್ಟಾಗಿ ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ತೀನಿ. ಸೊ ಈ ಹಸಿಟ್ಟನ್ನ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ನೀಟಾಗಿ ಮಸಾಜ್ ಕೊಡಿ. ಸೊ ಅವಾಗ ಏನಾಗುತ್ತೆ ಅಂತ ಅಂದರೆ ಡೆಡ್ ಸ್ಕಿನ್ನು ಅಥವಾ ಡರ್ಟು ಏನೇ ಇದ್ರೂ ಕೂಡ ಎಲ್ಲ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದೊಂದು ಜೆಂಟಲ್ ಮಸಾಜ್ ಮಾಡಿದ್ರೆ ಇದೇ ಒಂದು ಒಳ್ಳೆ ಸ್ಕ್ರಬ್ ಥರ ಆಗುತ್ತೆ ನಿಮಗೆ. ಆಚೆ ಎಲ್ಲ ತೊಗೊಂಡು ಬರೋದು ಅದೆಲ್ಲ ನ್ಯಾಚುರಲ್ ಅಂತ ಅನ್ಸೋದಿಲ್ಲ ನಿಮಗೆ. ಮನೇಲೇ ಏನು ಸಿಗುತ್ತೆ ಅದರಲ್ಲೇ ನೀಟಾಗಿ ಮಾಡ್ಕೊಳ್ಳಿ. ಇದು ರಫಾಗಿ ಕೂಡ ಇರುತ್ತಲ್ಲ ಹಸಿಟ್ಟು, ಇದು ನಿಮಗೆ ಅಷ್ಟೊಂದು ಈ ಗೋಧಿ ಹಸಿಟ್ಟು ಥರ ಎಲ್ಲ ಫುಲ್ ನೈಸಾಗೆಲ್ಲ ಏನು ಬರೋದಿಲ್ಲಲ್ಲ, ರಫ್ ಆಗಿರುತ್ತಲ್ಲ. ಹಾಗಾಗಿ ಒಂದು ಒಳ್ಳೆ ಸ್ಕ್ರಬ್ ಆಗುತ್ತೆ ಸ್ಕಿನ್ನಿಗೆ. ಅಟ್ಲೀಸ್ಟ್ ವಾರದಲ್ಲಿ ಒಂದು 2 ಸತಿ 3 ಸತಿ ಏನಾದರೂ ಮಾಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಹೇಗಿದೆ ಅಂತ. ನಿಮಗೂ ಗೊತ್ತು ರೈಸ್ ಐಟಮಲ್ಲಿ ಎಷ್ಟು ಸ್ಕಿನ್ಗೆ ಒಳ್ಳೇದಾಗುವಂಥ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ. ಸೊ ಹಾಗಾಗಿ ನೀವು ಕೂಡ ಮನೇಲೇ ಹೀಗೆ ಟ್ರೈ ಮಾಡಿ, ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ. ಇವಾಗ ನಾನು ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ನೀಟಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಒಂದು 3-4 ಮಿನಿಟ್ಸ್ ಆದ್ರೂ ಒಂದು ಜೆಂಟಲ್ ಮಸಾಜ್ ಕೊಡಿ. ಮತ್ತು ನೆಕ್ ಏರಿಯಾನ ಮರಿಬೇಡಿ. ಇದು ನಿಮ್ಮ ಫೇಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಿಮ್ಮ ಕತ್ತು ಕೂಡ ಇಂಪಾರ್ಟೆಂಟು. ಎಲ್ಲ ಡರ್ಟಿ ಪಾರ್ಟಿಕಲ್ಸು, ಡಸ್ಟು ಮತ್ತು ಪೊಲ್ಯೂಷನಲ್ಲಿ ತುಂಬ ನಿಮಗೆ ಸ್ಕಿನ್ ಇರಿಟೇಷನ್ ಅನಿಸ್ತಾ ಇರುತ್ತೆ. ಸೊ ಅದೆಲ್ಲ ಒಂಥರ ನಿಮಗೆ ರಿಫ್ರೆಶ್ಮೆಂಟ್ ಅನಿಸುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ರಫ್ ಸ್ಕಿನ್ ಇರೋರು ತುಂಬ ಫೋರ್ಸಾಗೆಲ್ಲ ನೀವು ಮಸಾಜ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಆಲ್ರೆಡಿ ನಿಮ್ಮ ಸ್ಕಿನ್ ರಫ್ ಇರುತ್ತೆ, ಅಂದರೆ ಡ್ರೈ ಇರುತ್ತೆ. ಮತ್ತು ನೀವು ಅದ್ರ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಹಾಕ್ಬಿಟ್ಟು ಮಸಾಜ್ ಮಾಡಿದ್ರೆ ಅದೊಂಥರ ಬ್ರೇಕ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಒಂದು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ನು ಮತ್ತು ಆಯಿಲಿ ಸ್ಕಿನ್ ಇರೋರು ಒಂದು 4 ಮಿನಿಟ್ಸ್ ಮಸಾಜ್ ಮಾಡಿದ್ರೆ ನೀವು ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಬಿಡಿ ಅಷ್ಟೇ. ಸೊ ಇವಾಗ ನಾನು ನಾರ್ಮಲ್ ಟ್ಯಾಪಲ್ಲಿ ಏನು ಟೆಂಪ್ರೇಚರಲ್ಲಿ ನೀರು ಬರ್ತಾ ಇರುತ್ತಲ್ಲ ಅದರಲ್ಲೇ ವಾಶ್ ಮಾಡ್ಕೊತೀನಿ. ಒಂದು ಸತಿ ನಾನು ಈ ರೀತಿ ಡ್ರೈ ಪೌಡರ್ನ ಹಾಕ್ಕೊಂಡು ಮಸಾಜ್ ಮಾಡ್ಕೊತೀನಿ. ಸೊ ಡಬಲ್ ಕ್ಲೆನ್ಸಿಂಗ್ ಮಾಡೋದು ನಾನು 2 ಸತಿ ಫೇಸ್ ವಾಶ್ ಮಾಡೋದು. ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಅಂದರೆ ಮಿಕ್ಕಿದಂಥ ಹಸಿಟ್ಟಿಗೆ ನೀರು ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡಿಕೊಂಡು ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ಸೊ ಎಷ್ಟು ಹಸಿಟ್ಟು ಮಿಕ್ಕಿರುತ್ತೆ ಅದಕ್ಕೆ ನೀವು ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸತಿ ಮಸಾಜ್ ಮಾಡೋ ಬದಲು
ಅದನ್ನೇ ಫೇಸ್ ಪ್ಯಾಕ್ ಥರ ಹಾಕೊಂಡು ಒಂದು 10 ಮಿನಿಟ್ಸ್ ಬಿಡಿ. ಅದು ಕಂಪ್ಲೀಟ್ ಡ್ರೈ ಆಗುತ್ತೆ, ನಿಮಗೆ ವೈಟ್ ಒಳ್ಳೆ ಭೂತ ಥರ ಕಾಣಿಸ್ತೀವಿ. ಸೊ ಅದು ಕಂಪ್ಲೀಟ್ ಡ್ರೈ ಆದಮೇಲೆ ನೆಕ್ಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಇದನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀನಿ, ತೋರಿಸ್ತೀನಿ. ಅಕ್ಕಿ ಹಿಟ್ಟನ್ನ ಈ ಕನ್ಸಿಸ್ಟೆನ್ಸಿಲಿ ನಾನು ಕಲಿಸ್ಕೊಂಡಿದ್ದೀನಿ, ಅಂದರೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಫುಲ್ಲು ತೆಳ್ಳಗೆ ಮಾಡ್ಕೊಂಡ್ಬಿಡಿ, ಆಮೇಲೆ ಫೇಸ್ ಮೇಲೆ ನಿಲ್ಲೋದಿಲ್ಲ. ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಗಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನಾನು ಯಾವುದೇ ರೀತಿ ಬ್ರಷಲ್ಲಿ ಆ ಥರ ಎಲ್ಲ ಏನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಬ್ರೆಡಿಂದನೇ ಹಚ್ಕೊತೀನಿ. ಸೊ ಬನ್ನಿ ಅಪ್ಲೈ ಮಾಡೋಣ. ಭೂತ ಥರ ಕಾಣ್ತಾ ಇದ್ದೀನಲ್ವಾ? ಸೊ ಈಗ ನಾನು ಕಂಪ್ಲೀಟ್ ಪೇಸ್ಟನ್ನು ಫೇಸ್ಗೆ ಮತ್ತು ನೆಕ್ಗೆ ಎರಡಕ್ಕೂ ಅಪ್ಲೈ ಮಾಡಿದ್ದೀನಿ. ಇದನ್ನು ನಾನೊಂದು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ಇಟ್ಕೊತೀನಿ. ಅದು ಡ್ರೈ ಆದಾಗ ನಿಮ್ಗೆ ಅದು ಗೊತ್ತಾಗುತ್ತೆ, ಅದು ತುಂಬ ಟೈಟ್ ಆಗುತ್ತೆ ಪ್ಯಾಕು. ಸೊ ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕಂಫರ್ಟಬಲ್ ಇರ್ತೀರೋ ಅಷ್ಟೊತ್ತು ಇಟ್ಕೊಳ್ಳಿ. ನಾನು ಮ್ಯಾಕ್ಸಿಮಮ್ ಒಂದು 15 ಮಿನಿಟ್ಸು ಇಟ್ಕೊಂಡು ಆಮೇಲೆ ಕೋಲ್ಡ್ ವಾಟರಲ್ಲೇ ಫೇಸ್ ವಾಶ್ ಮಾಡ್ಕೊಳ್ಳಿ. ನನಗೆ ಒಂದು 15 ಮಿನಿಟ್ಸ್ ಇಟ್ಕೊತೀನಿ, ಅದಾದಮೇಲೆ ಫೇಸ್ ವಾಶ್ ಮಾಡ್ತೀನಿ. ಈಗ 20 ಮಿನಿಟ್ಸ್ ಆಯಿತು ಆಲ್ಮೋಸ್ಟ್ ನಾನು ಅಪ್ಲೈ ಮಾಡಿ ಫೇಸ್ ಪ್ಯಾಕ್ನ. ಫುಲ್ ಟೈಟ್ ಆಗಿಬಿಟ್ಟಿದೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಡ್ರೈ ಆಗಿದೆ ಅಂತ. ಆಲ್ರೆಡಿ ಬ್ರೇಕ್ಸ್ ಎಲ್ಲ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಸೊ ಅದು ನಾನು ನಗಾಡ್ಬಿಟ್ಟೆ, ಹಾಗಾಗಿ ಬ್ರೇಕ್ ಆಗಿಬಿಟ್ಟಿದೆ. ಈಗ ಫೇಸ್ ಪ್ಯಾಕ್ ಹಾಕ್ಕೊಂಡಾಗ ಮಾತಾಡಿದ್ರೆ ಸೇಮ್ ಇದೇ ರೀತಿ ಕಂಡೀಷನಲ್ಲೇ ಕಾಣುತ್ತೆ. ಈಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡಿ ಬಂದೆ, ಆದರೆ ನಾನು ಡ್ರೈ ಮಾಡಿಲ್ಲ. ಯಾಕಂತಂದರೆ ಐಸ್ ಕ್ಯೂಬ್ಸಲ್ಲಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ. ಸ್ಕ್ರಬ್ ಮಾಡೋದ್ರಿಂದ ಬೆನಿಫಿಟ್ ಏನು ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಫೇಸಲ್ಲಿ ಚೆನ್ನಾಗಾಗತ್ತೆ, ಮತ್ತು ನಿಮಗೆ ಆಕ್ನಿ ಪೋನ್ ಸ್ಕಿನ್ ಇದ್ದರೆ ಅದು ಕೂಡ ಟೈಟನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಐಸ್ ಕ್ಯೂಬಲ್ಲಿ ಸ್ಕ್ರಬ್ ಮಾಡ್ಕೊಳ್ಳೋದು. ನೀವು ಡೈಲಿ ಬೇಸಿಸಲ್ಲೂ ಕೂಡ ಸ್ಕ್ರಬ್ ಮಾಡ್ಕೊಳ್ಬೋದು ಎವ್ರಿ ಟೈಮ್ ನೀವು ಫೇಸ್ ವಾಶ್ ಮಾಡಿದಾಗ. ಸೊ ಒಳ್ಳೆ ಬೆನಿಫಿಟ್ ಇದೆ ಐಸ್ ಕ್ಯೂಬ್ಸಲ್ಲಿ. ಹಾಗಾಗಿ ಇವಾಗ ನಾನು ಕೂಡ ಫೇಸ್ ಪ್ಯಾಕ್ ಎಲ್ಲ ಮಾಡಿದ್ನಲ್ಲ, ನಾನು ಫೇಸ್ ಪ್ಯಾಕ್ ಹಾಕಿದಾಗ ಮ್ಯಾಂಡೇಟ್ ನಾನು ಐಸ್ ಕ್ಯೂಬಲ್ಲಿ ಸ್ಕ್ರಬ್ ಮಾಡ್ಕೊತೀನಿ. ಸೊ ಅದಕ್ಕೋಸ್ಕರ ಐಸ್ ಕ್ಯೂಬ್ನ ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಸ್ಕ್ರಬ್ ಮಾಡ್ಕೊತೀನಿ. ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಫೇಸ್ನ. ಈ ಚಳಿಗಾಲಕ್ಕೂ ಐಸ್ ಕ್ಯೂಬ್ಸ್ಗೂ ಫುಲ್ ಥಂಡಿ ಅನ್ನಿಸ್ತಾ ಇದೆ. ಫೇಸ್ ವಾಶ್ ಆಯಿತು, ಫೇಸ್ನ ಡ್ರೈ ಮಾಡಿದ್ದಾಯಿತು, ಮಾಯ್ಶ್ಚರೈಸರು, ಟೋನರು ಎಲ್ಲ ಅಪ್ಲೈ ಮಾಡಿದ್ದಾಯಿತು. ಟೋನರ್ ಅಂತಂದರೆ ನಾನು ರೋಸ್ ವಾಟರ್ನೇ ಟೋನರ್ ಆಗಿ ಯೂಸ್ ಮಾಡ್ತೀನಿ. ಸೊ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ನಾನು ಫೇಸ್ ವಾಶ್ ಅಥವಾ ಸೋಪ್ ಹಾಕಿ ಏನು ಫೇಸ್ನ ಮತ್ತೆ ವಾಶ್ ಮಾಡೋದಿಲ್ಲ. ಹೇಗಿದ್ರು ಸ್ಕ್ರಬ್ ಮಾಡಿ ಕ್ಲೀನಪ್ ಮಾಡಿರ್ತೀನಲ್ಲ, ಸೊ ಹಾಗೆ ಬಿಡ್ತೀನಿ. ನೈಟ್ ಏನಾದರೂ ಫೇಸ್ ಪ್ಯಾಕ್ ಹಾಕಿದ್ದೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೆ ನಾನು ಫೇಸ್ ವಾಶ್ ಮಾಡೋದು. ಸೊ ಹಾಗಾಗಿ ಆಲೋವೆರಾ ಜೆಲ್ನ ಹಚ್ಕೊಂಡಿದ್ದೀನಿ ಆ್ಯಸ್ ಅ ಮಾಯ್ಶ್ಚರೈಸರ್. ನಾನು ಇಷ್ಟೇ ಅಪ್ಲೈ ಮಾಡೋದು. ನಿಮಗೆ ಗೊತ್ತಾಗ್ಬೋದು ಅನಿಸುತ್ತೆ ಫೇಸ್ ಪ್ಯಾಕ್ ಹಾಕೋಕ್ಕೂ ಮುಂಚೆ ಹೇಗಿತ್ತು, ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಅದೊಂಥರ ಬ್ರೈಟ್ನೆಸ್ಸು, ಗ್ಲೋ ಬರುತ್ತೆ ಸ್ಕಿನ್ನಲ್ಲಿ. ಸೊ ರೈಸ್ ಫ್ಲವರ್ ಫೇಸ್ ಮಾಸ್ಕ್ ಇಸ್ ಬೆಸ್ಟ್ ಫಾರ್ ಎವ್ರಿ ಸ್ಕಿನ್ ಟೈಪ್. ನೀವು ಯಾವುದೇ ಸ್ಕಿನ್ ಟೈಪ್ ಆಗಿರ್ಬೋದು, ಸೆನ್ಸಿಟಿವ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಕಾಂಬಿನೇಷನ್ ಯಾವುದೇ ಸ್ಕಿನ್ ಟೈಪ್ ಅವರಾಗಿದ್ರು ಆರಾಮಾಗಿ ಯಾವುದೇ ಡೌಟ್ ಇಲ್ದಿರೇ ನೀವು ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ರೈಸ್ ಫ್ಲವರ್ ಬೆನಿಫಿಟ್ಸು ನೀವು ಆಲ್ರೆಡಿ ನೋಡಿರ್ತೀರ, ಅದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಸ್ಕಿನ್ ಟೈಟನ್ ಮಾಡುತ್ತೆ, ಪಿಂಪಲ್ ಇದ್ದರೆ ಅದು ನಿಮಗೆ ಮಾರ್ಕ್ಸ್ ಎಲ್ಲ ಕಡಿಮೆ ಮಾಡುತ್ತೆ, ಮತ್ತು ಒಳ್ಳೆ ಸ್ಕ್ರಬ್ ಆಗುತ್ತೆ, ಕ್ಲೀನಪ್ ಆಗುತ್ತೆ. ನೀವು ಆಚೆಯಿಂದ ತೊಗೊಂಡು ಬಂದು ಯೂಸ್ ಮಾಡೋ ಫೇಸ್ ಮಾಸ್ಕಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಫೇಸ್ ಮಾಸ್ಕ್ನ ಅಥವಾ ಫೇಸ್ ಶೀಟ್ನ ಎಲ್ಲ ಬರುತ್ತಲ್ಲ, ಅದನ್ನು ನಾನು ಯೂಸ್ ಮಾಡಿಲ್ಲ. ಸೊ ನ್ಯಾಚುರಲ್ಲಾಗಿ ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿಕೊಂಡು ನಾನು ಪ್ಯಾಕ್ಸ್ ಮಾಡ್ಕೊತೀನಿ ಮುಂಚೆ ಹೇಳಿದಾಗೆ. ಹಾಗಾಗಿ ರೈಸ್ ಫ್ಲವರ್ನ ಯೂಸ್ ಮಾಡದೇ ಇರೋರು ಕೂಡ ಯೂಸ್ ಮಾಡಿ, ತುಂಬ ಬೆನಿಫಿಟ್ ಇದೆ, ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಸ್ಕಿನ್ನು ಕೂಡ. ನಿಮಗೆ ಅದೊಂಥರ ಗ್ಲಾಸಿ ಅನಿಸುತ್ತೆ ಸ್ಕಿನ್ನು, ಮತ್ತು ಸ್ಕಿನ್ನ ಹಿಂಗೆ ಮುಟ್ಕೊಂಡ್ರೆ ಅದು ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ನಿಮಗೆ ಅಪ್ಲೈ ಮಾಡದೇ ಇದ್ದವರು ಅಪ್ಲೈ ಮಾಡಿದ್ರೆ ನಿಜವಾಗ್ಲೂ ಗೊತ್ತಾಗುತ್ತೆ ಆ ರಿಸಲ್ಟ್ಸ್ ಏನಂತ. ಸೊ ಇನ್ನೂ ಯಾರ್ಯಾರು ಟ್ರೈ ಮಾಡಿಲ್ಲ ಆದಷ್ಟು ಬೇಗ ಟ್ರೈ ಮಾಡಿ. ಏನೂ ಇಲ್ಲ, ರೈಸ್ ಫ್ಲವರ್ ಒಂಚೂರು ಇದ್ದರೆ ಅದಕ್ಕೆ ನೀರು ಅಥವಾ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮೊಸರು ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಯಾವುದು ಸೂಟೇಬಲ್ ಅನಿಸುತ್ತೆ ನಿಮ್ಮ ಸ್ಕಿನ್ಗೆ ಆ ರೀತಿ ನೀವು ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಬರುತ್ತೆ ಮಾತ್ರ, ಟ್ರಸ್ಟ್ ಮೀ. ನಾನು ಇನ್ನೂ ಯಾವ್ಯಾವ ರೀತಿ ಫೇಸ್ ಮಾಸ್ಕ್ನ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಅದೇ ಸಪ್ರೇಟ್ ವೀಡಿಯೋಸ್ ಆಗಿ ಮಾಡಿ ನಿಮಗೆ ತೋರಿಸ್ತೀನಿ. ಯಾಕಂದರೆ ನಾನೊಂದು 4 ಥರ ವೆರೈಟೀಸ್ ಫೇಸ್ ಮಾಸ್ಕ್ನ ಯೂಸ್ ಮಾಡ್ತೀನಿ, ನನಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು. ಸೊ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ, ಈ ಫೇಸ್ ಮಾಸ್ಕ್ನ ದಯವಿಟ್ಟು ಆದಷ್ಟು ಯೂಸ್ ಮಾಡಿ. ನಿಮಗೆ ರಿಸಲ್ಟ್ಸ್ ಎಲ್ಲ ಗೊತ್ತಾಗುತ್ತೆ, ನಿಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಇದ್ರೆ ಅದೆಲ್ಲ ಗೊತ್ತಾಗುತ್ತೆ. ನಿಮಗೆ ಟ್ರೈ ಮಾಡ್ತಾ ಅದ್ರ ಬೆನಿಫಿಟ್ಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನಾನು ಮಾಡಿರೋ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ತುಂಬ ವೀಡಿಯೋಸ್ ಬರೋದಿದೆ. ಹಾಗಾಗಿ ಮತ್ತು ನಿಮ್ಮೆಲ್ಲರೂ ಪ್ರೀತಿ ನನಗೆ ಬೇಕು, ಮತ್ತು ನಿಮ್ಮೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.
ಬಾಯ್.